ಮನೆ ಈ ಕಡೆ ಚೆನ್ನಾಗೈತೆ ನೋಡೋದು ಮನೆ. Hello guys, welcome back to my YouTube channel. ಬೆಳಗ್ಗೆ ಬರೋಷ್ಟರಲ್ಲಿ 2 ಗಂಟೆ ಆಯಿತು ರೂಮಿಗೆ ಬರೋಷ್ಟರಲ್ಲಿ. ಈಗ ಎದ್ದಿದ್ದೀವಿ, ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಎಲ್ಲಿಗೆ ಹೋಗ್ತೀನಿ ಅಂತ ನಾನು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ. ಹಂಗೆ ಗೋವಾದಲ್ಲೇ ಫುಲ್ಲು ಮಳೆ ಆಗಿದೆ ನೋಡಿ, ಎಲ್ಲ ಇಲ್ಲೇ. ಸೊ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ ಗೈಸ್. ಗೋವಲ್ಲಿ ಮಳೆ ನೋಡ್ರಿ ಹೆಂಗೈತೆ. ಸೊ ಗೈಸ್, ಈಗ ಬ್ಯಾಗೆಲ್ಲ ಎತ್ತಿಟ್ಕೊಂಡು ಮಳೆ ಬೇರೆ ಜೋರಾಗಿ ಬರ್ತೈತೆ. ಬ್ಯಾಗೆಲ್ಲ ಚೆಕ್ಔಟ್ ಆಗಿದ್ದೀವಿ ರೂಮು. ಈಗ ಬೇರೆ ಕಡೆ ರೂಮ್ ಮಾಡಬೇಕು. ನೈಟ್ ಬಂದಿದ್ದು ಲೇಟ್ ಆಯ್ತು ಅಂದ್ಬಿಟ್ಟು ಸೊ ಇಲ್ಲೇ ಇದ್ದೀವಿ. ಇರ್ಲಿ ಬಿಡು ಬಂಗಾರಿ, ನಾನೇ ರಾಂಗ್. ಕೈಸಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಉಡುಪಿಗೆ ಬಂದ್ವಿ. ಹುಡ್ಕೊಂಡು ಸೌತ್ ಇಂಡಿಯನ್ ಮೀಲ್ಸ್ ಹೋಗೋಣ, ಗೋತಿನಣ್ಣ. ಊಟ ಮಾಡೋಣ ನಡಿ. ಕೈಸಿ ಬಂದಿದ್ದೀವಿ ಉಡುಪಿಗೆ. ಅಪ್ಪು ಅಪ್ಪು ನೀನು ತಿನ್ನು. ಅವನೇ ತಿನ್ಬೇಕಂತಿದ್ದೆ. ಆಯ್ತಲ್ಲ, ನೆಕ್ಸ್ಟ್ ಮದುವೆ ಆಗ್ಬಿಟ್ರೆ ನಿನ್ ಪಾಪುನ ಹೆಂಗ್ ಆಟ ಆಡಿಸ್ತಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? ಬಾಗ ಬೀಚ್ಗೆ 39 ಕಿಲೋಮೀಟರ್. ಡಬ್ಲಿನ್ ಪಾಲೆ ವಾಸ್ಕೋ ಕ್ಲೋಬ ಬೆಲೆ 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 ಹೇಳುವ ಇರೇ ಒಂದು ನಿಮಿಷ ಎತ್ ಕಡೆ ಇದು ಇಲ್ಲಿ ನೋಡಿ, ಬ್ರಿಡ್ಜ್ ಕಮ್ಮಿಂಗ್ ಸೂನ್. ಯಾವ ಬ್ರಿಡ್ಜ್ ಇದು? ಅಯ್ಯೋ ಅಯ್ಯೋ, ಗೋವಾದು ಮನೆ ಈ ಕಡೆ ಚೆನ್ನಾಗೈತೆ ನೋಡೋದು ಮನೆ. ಆ ಕಡೆ ಸಕ್ಕದಾಗೈತೆ. ಈಗ ಬತ್ತಾರ ಸಕ್ಕದಾಗೈತೆ ನೋಡೋದು. ತೆಗಿಯೋ ವಿಂಡೋ ಕ್ಲೋಸ್ ಮಾಡೋ ಬರೋಲ್ಲ, ಹಿಂಗೆ ಮಾಡ್ತಾ ಇದ್ದೀನಿ. ಹಂಗೆ ಮಾಡೋಕ್ಕಾಗಲ್ಲ. ಇದು ಕಡೆ ಇರೋದು ಮನೆ ಸಮುದ್ರ. ಮಳೆ ಬೀಳಕ್ ಮುಚ್ಚ. ಉಪ್ಪು ನೀರು ವಾಸನೆ ಹೆಂಗ್ ಹೊಡಿತೈತೆ ನೋಡ್ದಾ? ಕ್ಲೋಸ್ ಮಾಡೋ ವಿಂಡೋ. ನೀರೆಲ್ಲ ಬರ್ತೈತಮ್ಮ, ಇಲ್ಲ ಒಳಗೆ ಬರ್ತೈತೆ. ಸಮುದ್ರ ನೋಡಮ್ಮ. ಯಪ್ಪ, ಬಿಸಿಲಿದ್ರೆ ಇಲ್ಲೆಲ್ಲ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗೋದು. ಮಳೆ ಈಗಲೇ ಬರ್ಬೇಕಾ? ಬ್ರಿಡ್ಜಿಗೆ ಸಪೋರ್ಟ್ ಸಮುದ್ರದ ಇದು ಮತ್ತೆ ನದಿ ಮತ್ತೆ ಬ್ರಿಡ್ಜ್ಗೆ ಸಪೋರ್ಟಾ? ಮೇಲೆ ಬಂದಿತ್ತು ಇದು ಅಮ್ಮ ಹೆಂಗೆ ತೋರಿಸಿದ ಈಗ ಇನ್ನೊಂದು ಬ್ರಿಡ್ಜ್ಗಳಿರುತ್ತೆ ನೋಡಿ, ತೋರಿಸ್ತೀನಿ. ಬ್ರಿಡ್ಜ್ಗಳು ಇಲ್ಲಿ ಹೈಲೈಟ್ ಅಲ್ಲ, ಬ್ರಿಡ್ಜು ಮತ್ತೆ ಬೀಚು. ಏನೋ ತಗೊಳಕ್ ಬಂದವ್ರೆ ಕಣಪ್ಪ. ಅಯ್ಯೋ ಬಟ್ಟೆಗಳು ನೋಡಿದ್ರೆ ಬೇಜಾರಾಗೋ ಥರ ಐತೆ.
ಇದೆಯಲ್ಲ ಮಾತ್ರ ನಿಂಗೆ ನೋಡು ಮಲಗಿಸ್ ಹೆಂಗ್ ಇಳಿಸೋದು ಮೇಲೆತ್ತು ಇವಾಗ ಕೆಳಗೆ ಇಳಿಸು. ಏನ್ ಮಾಡಿದ್ಲು ಪಾರ್ಟ್ನರ್ ಆಯ್ತು ನೋಡ್ದಾ ಏನ್ ಮಾಡ್ದೆ ಪ್ರೆಸ್ ಮಾಡ್ಬಿಟ್ಟು ಸರಿ ಅಪ್ಪ ಆಯ್ತು ನಾನು ಮಾಡ್ತೀನಿ ಅಲ್ಲಿ ಕೊಡ ಎತ್ಕೋತೀನಿ ಗಾಯ್ಸ್ ಇನ್ನೇನ್ ಬಂದ್ಬಿಟ್ವಿ ಹತ್ರ ಬಾಗ ಬೀಚ್ 4 minutes ಓನ್ಲಿ ಸೆಕೆಂಡ್ ಗೇರ್ ಅಂದ್ರೆ ಹೇಳ್ಕೊಡು ಹಾಕ್ತೀನಿ ನಾನು ನಮಗೂ ಬರುತ್ತಾ ಬಂದ್ವಾ ಬಾಗ ಬೀಚ್ಗೆ ಬಂದ್ಬಿಟ್ರಿ 1 minute ಇನ್ನ ಅಲ್ಲಿ ಆಪೋಸಿಟ್ ಕಾಣಿಸೋದಲ್ಲ ಸಮುದ್ರನೇ ಅದು ಹೆಂಗೆ ಅಲ್ಲಿ ಮಾತ್ರ ಐತೆ ಸಮುದ್ರ ಓ ಪಾರ್ಕಿಂಗ್ ಜಾಗ ಇಲ್ವಾ ಪಾರ್ಕಿಂಗ್ ಜಾಗಕ್ಕೆ ಸ್ವಲ್ಪ ಚಾರ್ಜ್ ನೋಡುದು ಜೋಳ ಐತೆ ಹೌದಾ ಅಲ್ಲೋ ಅಲ್ಲಿ ಲೆಫ್ಟ್ ಸೈಡ್ ಐತಲ್ಲ ಕಾರ್ಗಳು ನಿಲ್ಸಿದ್ರಲ್ಲ ಎಲ್ಲೋ ನೀನ್ ರೈಟ್ ಅಲ್ಲಿ ಹೋಗಿಲ್ಲ ಅಂದ್ರೆ ಇಲ್ಲೇ ಲೆಫ್ಟ್ ಅಲ್ಲಿ ಇರುತ್ತೆ ನೋಡು ಅಪ್ಪು ಆಟಾಡ್ತೀನಿ ನೀರಲ್ಲಿ ಗೈಸ್ ಬಾಗ ಬೀಚ್ ಹತ್ರ ಬಂದಿದ್ದೀವಿ ಇನ್ನು ನಾನು ಡ್ರೆಸ್ ಚೇಂಜ್ ಮಾಡಿಲ್ಲ ರೂಮು ನೋಡಿಲ್ಲ ಏನು ಹುಡುಕಿಲ್ಲ ನೋಡ್ಬೇಕು ಇವಾಗ ಅಲ್ಲಿ ಹೋಗಿ ನೋಡ್ತೀನಿ ಹೇಗಿದೆ ಅಂತ ಆಮೇಲೆ ಅಪ್ಪು ಅಂತೂ ನೀರಲ್ಲಿ ಆಟ ಆಡೋಕೆ ಆಯ್ತವನೆ ಡ್ಯಾನ್ಸ್ ನಾನು ಬಂಗಾರಿ ಗೈಸ್ ಬಂದ್ವಿ ಬಾಗ ಬೀಚ್ ಹೆಂಗೈತೆ ನೋಡಿ no हमारा पास कैमरा है गाइस व्हाट इज दिस ನೋಡ್ರಿ ಅಲೆ ಏನು ಬರ್ತೈತೆ ಅಯ್ಯೋ ರೇ ನಕ್ಕೋ ನೋಡ್ರಿ ನೀರು ನೋಡಿದ ತಕ್ಷಣ ಓಡ್ತಾವನೆ ಇರೋ ಬಟ್ಟೆ ಚೇಂಜ್ ಮಾಡ್ಬಿಡ ಹೋಗುವಂತೆ ಇರೋ ಬಟ್ಟೆ ಚೇಂಜ್ ಮಾಡ್ಕೊಂಬಿಡೋಣ ನೀನ್ ಬಟ್ಟೆ ಚೇಂಜ್ ಮಾಡ್ಕೊ ಗಲೀಜಾಗುತ್ತೆ ಮಣ್ಣು ಇಲ್ಲ ನಾನು ದೂರ ಹೋಗೋದೇ ಇಲ್ಲ ನಕ್ಕೋ ಅವ್ನು ಖುಷಿ ನೋಡು ಖುಷಿ ಒಂದು ಚಪ್ಪಲಿ ಎತ್ಕಡೆ ಅಲ್ಲಿ ಹೋಗ್ಬೇಕಿನ್ನ ಆ ಕಡೆ ಸೈಡ್ ಆ ಕಡೆ ಹೋಗೋಣ ಬನ್ನಿ ಚೆನ್ನಾಗಿತ್ತು ಬಟ್ಟೆ ಚೇಂಜ್ ಮಾಡಬೇಕು ಬಾಗ ಬೀಚ್ ಹೌದು ನೋಡು ಓಡಾಯ್ತಾನೆ ನೀರಿಗೆ ಓಕೆ ಸರ್ ಒಂದು ನಿಮಿಷ ಇರಿ ಹಂಗೆ ಹೇಳ್ಬಿಡ್ತೀನಿ ಅವ್ರಿಗೆ ನಾನು ಡ್ರೆಸ್ಸೇ ಚೇಂಜ್ ಮಾಡಿಲ್ಲ ನೀರಲ್ಲಿ ಆಟ ಆಡೋ ಇಲ್ಲ ನಾನು ಓಕೆ ಸರ್ ಥ್ಯಾಂಕ್ ಯು ಸರ್ ಸಲ್ಮಾನ್ ಸರ್ ಹೋಗು ಹಚ್ಚಿ ವಿಡಿಯೋ ಮಾಡ್ತಾ ಇದೀಯಮ್ಮ ಜ್ಞಾನ ಮರಿ ಅಲ್ಲ ನೀನು ಬರೋ ತರ ಕಾಣಿಸ್ತಾ ಇಲ್ಲ ವಾಪಸ್ಸು ಅಯ್ಯೋ
ಹಂಗೆ ನಾನು ಫೋಟೋ ಹಿಡಿತೀನಿ. ಓ ನೀರಲ್ಲಿ ಮುಳುಗೋಗ್ಬಿಟ್ಟವನಿ ಅವನು. ಡ್ಯಾನ್ಸ್ ಅಪ್ಪು ಡ್ಯಾನ್ಸ್ ಆಡ. ಪ್ಯಾಂಪರ್ಸ್ ಬಿಚ್ಚಿಸ್ಕೊಳ್ಳೋ ಬಂಗಾರಿ, ಪ್ಯಾಂಪರ್ಸ್ ಬಿಚ್ಚಿಸ್ಕೊಮ್ಮ. ಎಸ್ ನಾವು ಬಟ್ಟೆ ನೋಡೋಣ ಅಂದ್ಬಿಟ್ಟು ಇಲ್ಲೇ ರೂಮ್ ಹತ್ರ ಒಂದು ಬಟ್ಟೆ ಶಾಪ್ ಇತ್ತು, ಅಲ್ಲಿಗೆ ಬಂದ್ವಿ. ಇಲ್ಲಿ ಚೆನ್ನಾಗಿತ್ತು ಕಲೆಕ್ಷನ್ ಗೈಸ್. ನೀವು ಯಾರಾದರೂ ಬರೋಂಗಿದ್ರೆ ಇಲ್ಲೇ ಬಂದು ಟ್ರೈ ಮಾಡಿ ಒಂದ್ಸಲ. ಬಾಗ ಬೀಚ್ ಹತ್ರನೇ ಇದೆ ಇಲ್ಲಿ ಬಟ್ಟೆ ಶಾಪು. ನನಗೆ ಆಚೆ ಡಿಸ್ಪ್ಲೇ ನೋಡಿದ ತಕ್ಷಣ ಇಲ್ಲಿ ಹಾಕಿದ್ದಾರೆ ನೋಡಿ ಇವಾಗ ಆರೆಂಜ್ ಕಲರ್, ಆ ಡಿಸ್ಪ್ಲೇ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಅದಕ್ಕೆ ಒಂದ್ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಇಲ್ಲಿ ಬಂದು ಒಂದು ವೈಟ್ ಕಲರ್ ಫ್ರಾಕು ಪ್ಲಸ್ ಇನ್ನೊಂದೇನೋ ಡಂಗ್ರಿ ಟೈಪ್ ತಗೊಂಡೆ. ನಾವು ಯೂಟ್ಯೂಬರ್ ಅಂತ ಎಲ್ಲ ಹೇಳಿದ್ದಕ್ಕೆ ಅದಕ್ಕೆ ಸರಿ ವೀಡಿಯೋ ಮಾಡಿ ಹಾಕಿ ಅಂತೆಲ್ಲ ಹೇಳಿದ್ರು. ಪ್ರೈಸು ಸ್ವಲ್ಪ ಕಮ್ಮಿ ಮಾಡಿಕೊಟ್ರು ಪಾಪ. ತುಂಬ ಚೆನ್ನಾಗಿತ್ತು ಕಲೆಕ್ಷನು. ನಾನು ಜಾಸ್ತಿ ಏನು ತೊಗೊಳಕ್ಕೆ ಹೋಗಿಲ್ಲ, ಬಿಕಾಸ್ ನಾನು ಬರ್ಬೇಕಾದ್ರೆ ತಂದಿದ್ನಲ್ಲ. ಅದಕ್ಕೆ ನಾನೇನು ಮಾಡಿದೆ, 2 ಜೊತೆ ತೊಗೊಂಡೆ. ಸಂಜುನು ಶಾರ್ಟ್ಸ್ ಏನೋ ತೊಗೊಂಡ, ಮತ್ತು ಟಾಪ್ಸು, ಬೀಚ್ಗೆ ಹಾಕ್ಕೊಳ್ಳೋ ಬಟ್ಟೆಗಳು ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಅದಕ್ಕೆ ಇವಾಗ ನಾವು ತಗೊಂಡು ಹೋಗೋಣ. ನಾಳೆ ಹೋಗಬೇಕು. ಇಲ್ಲ ಇವತ್ತು ನೈಟಿಗೆ ಹಾಕ್ಕೊಂಡ್ರೆ ಹಾಕ್ಕೋತೀನಿ, ನಾಳೆ ಹಾಕ್ಕೊಂಡ್ರೆ ಹಾಕ್ಕೋತೀನಿ. ನೈಟು ನಾನು ಹಾಕ್ಕೊಳ್ಳೋ ಡೌಟೇ, ಬಿಕಾಸ್ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಅದಕ್ಕೆ ನಾವು ಜಸ್ಟ್ ನೈಟ್ ಹೋಗಬೇಕು ನಾವು ಡಿನ್ನರ್ಗೆ. ನೈಟ್ ಹಾಕ್ಕೊಳ್ಳಲ್ಲ ನಾನು, ಬಿಕಾಸ್ ನಾನು ಶಾರ್ಟ್ಸ್ ತಂದಿದ್ದೆ ಪ್ಲಸ್ ಸ್ಕರ್ಟ್ಗಳು ಜಾಸ್ತಿ ತಂದಿದ್ದೀನಿ. ಅದರಲ್ಲಿ ಆ್ಯಂಡ್ ಅದಕ್ಕೆ ನಾನು ಅದರಲ್ಲಿ ಯಾವ್ದಾದ್ರು ಒಂದು ವೇರ್ ಮಾಡ್ತೀನಿ. ಈಗ ಜಸ್ಟ್ ಇಲ್ಲಿಂದ ಗೋವಾ ಅಲ್ಲಿ ವೈಟ್ ಕಲರ್ ಲಾಸ್ಟಲ್ಲಿ ಡಿಸ್ಪ್ಲೇ ಕಾಣಿಸ್ತಿದೆ ನೋಡಿ, ಇದು ನನಗೆ ಇಷ್ಟ ಆಯಿತು. ಆದರೆ ಪ್ರೈಸ್ ಬಂದು ಇದ್ರದ್ದು 950 ಹೇಳ್ತಿದ್ದಾರೆ ಅವರು. ಬಟ್ ನನಗೆ ಇಷ್ಟ ಆಯಿತು, ಅದಕ್ಕೆ ನಂಗೆ ಬೇಕೇ ಬೇಕು ಅಂದ್ಬಿಟ್ಟು ಅದೊಂದು ತಗೊಂಡೆ. ಇದು ಬಂದು ಇವಾಗ ನಾನು ಕೈಲಿ ಹಿಡ್ಕೊಂಡಿದ್ದೀನಲ್ಲ, ಅದು ಬಂದು 550 ಹೇಳ್ತಿದ್ದಾರೆ. ನಾನು ಕಮ್ಮಿ ಮಾಡಿಸಿ 450ಗೆ ತಗೊಂಡೆ. ಅದು ಆಗೋಲ್ಲ, ಕಮ್ಮಿ ಮಾಡೋಕ್ಕಾಗಲ್ಲ ಅಂದರೆ ನಾನು. ಬಟ್ ಇಲ್ಲಿ ಎಲ್ಲ ಈ ಕಡೆ ಈ ಸೈಡೆಲ್ಲ ಬೀಚ್ ಸೈಡೆಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ತಿದ್ದಾರೆ. ಬಟ್ ಈ ವೈಟ್ ಕಲರ್ ಅಂತೂ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಇದ್ರ ಪ್ರೈಸ್ ಬಂದು 950. ಇಷ್ಟ ಆಗಿ ತೊಗೊಬೇಕು ಅಂದ್ಬಿಟ್ಟು ಸರಿ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ತಗೊಂಡೆ. ಚೆನ್ನಾಗಿದೆ. ನೋಡೋಣ ಯಾವಾಗ ವೇರ್ ಮಾಡ್ತೀನಿ ಅಂತ ನೋಡಬೇಕು. ಆ್ಯಂಡ್ ಟಾಪ್ಸ್ಗಳು, ಕ್ರಾಪ್ ಟಾಪ್ಸ್ಗಳು ಇಟ್ಟಿದ್ದಾರೆ, ಶಾರ್ಟ್ಸ್ ಎಲ್ಲ ಇಟ್ಟಿದ್ದಾರೆ. ಕಿಡ್ಸ್ ಕಲೆಕ್ಷನು ಇದೆ ಗರ್ಲ್ಸ್ದು. ಈ ಯೆಲ್ಲೋ ಕಲರ್ ಟಾಪ್ ನಾನು ಗೈಸ್ ನಾವು ಮಾಡಿರೋ ರೂಮಿಂದ ನೋಡಿ ಬೀಚ್ ಕಾಣಿಸುತ್ತೆ. ಮತ್ತು ಇನ್ನೊಂದು ಟಾಪ್ ಟೆರೆಸ್ ಐತೆ, ಅಲ್ಲೂ ಕೂಡ ನಿಂತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಾವು ಅಲ್ಲಿ ಹೋಗಬೇಕು, ಡಿನ್ನರ್ಗೆ ಹೋಗಬೇಕು. ಚೆನ್ನಾಗಿದೆ ರೂಮ್. ಅಪ್ಪಮ್ಮ ಬಂಗಾರಿ. ಸೊ ಇವಾಗ ನಾವು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.